ಬಾಧಿತರಾಗುವಂಥವರು ಇರ್ತಾರೆ, ಬಾಧಿತರಾದಂಥವರು ಇರ್ತಾರೆ. ಅವ್ರಿಗೂ ಸಹ ಬೇಕಾಗಿರುತ್ತೆ ಏನಾದರೂ ಒಂದು ಹುಡುಕ್ಬೇಕು ಮಾಡಬೇಕು ಅಂತ. ಸೊ ಅವರು ಕೆಲಸ ಅವ್ರು ಮಾಡ್ತಾರೆ. ಆದರೆ ಅದರಿಂದ ನಾವು ವಿಚಲಿತರಾಗ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅದು ಜೀವನದ ಪ್ರಪಂಚದ ನಿಯಮ. ಅದು ನಮ್ಮಿಂದ ಬಾಧಿತರಾದಾಗ ಅವ್ರು ಹೇಳಿದ ಕೆಲಸ ನಾವು ಮಾಡಲಿಲ್ಲ ಅಂತ ಹೇಳಿದರೆ ಅದನ್ನು ಬೇರೆ ರೂಪದಲ್ಲಿ ನಮ್ಮ ಮೇಲೆ ಈ ರೀತಿ ಮಾಡುವಂಥದ್ದು ಇದೆಲ್ಲ ಇರುತ್ತೆ. ಅದೆಲ್ಲ ಒಂದು ಕಡೆ. ಮತ್ತೊಂದು ಕಡೆ ಏನಂದರೆ ನಮ್ಮ ಹಿತೈಷಿಗಳಿಗೂ ಕೂಡ ಎಲ್ಲೋ ಒಂದು ಕಡೆ ಅನುಮಾನ ಸೃಷ್ಟಿಯಾಗುವಂಥದ್ದು, ಏನಿದು ಅಂತ ಗೊಂದಲ ಸೃಷ್ಟಿಯಾಗುವಂಥದ್ದು ಕೂಡ ಇಂಥ ಸಂದರ್ಭಗಳಲ್ಲಿ ಆಗುತ್ತೆ. ಯಾಕಂದರೆ ಕೆಲವರು ನಮ್ಮ ಮೇಲೆ ನಂಬಿಕೆ ಇಟ್ಟಿರೋರು ಇರ್ತಾರೆ, ವಿಶ್ವಾಸ ಇಟ್ಟಿರುವವರು ಇರ್ತಾರೆ. ಅವರ ಮನಸ್ಸಿನಲ್ಲೂ ಎಲ್ಲೋ ಒಂದು ಕಡೆ ಏನಿದು ಅಂತ ಪ್ರಶ್ನೆ ಉದ್ಭವಿಸುವಂಥ ಸನ್ನಿವೇಶನೂ ಕೂಡ ಇದೆಲ್ಲ ಆಗುತ್ತೆ. ಹಾಗಾಗಿ ನಾವು ಆಯ್ದ ವಿಷಯಗಳನ್ನು ಎತ್ಕೊಂಡು ಅದನ್ನೇ ಸಂಪೂರ್ಣ ಸತ್ಯ ಅಂತ ಪ್ರತಿಬಿಂಬಿಸುವಂಥ ಸಂದರ್ಭದಲ್ಲಿ ಅದರ ಸುತ್ತಮುತ್ತ ಏನು ನೈಜತೆ ಅನ್ನುವಂಥದ್ದು ಕೂಡ ತಿಳಿದುಕೊಂಡ್ರಾಗ, ಓವರಾಲ್ ಕಾಂಟೆಕ್ಸ್ಟಲ್ಲಿ ನೋಡಿದಾಗ ಕೆಲವು ವಿಷಯ ಇನ್ನಷ್ಟು ಸ್ಪಷ್ಟ ಆಗುತ್ತೆ. ಮಾನ್ಯ ಅಧ್ಯಕ್ಷರೇ, ಈ ಗರುಡುಪಾಳ್ಯ ಅನ್ನುವಂಥ ಗ್ರಾಮ ಇದು ಮೈಸೂರು ಮಹಾರಾಜರ ಮನೆತನಕ್ಕೆ ಸೇರಿದಂತಹ ಗ್ರಾಮ. ಇದು 1923ನೇ ಇಸ್ವಿಯಲ್ಲಿ ಮಹಾರಾಜರು ಪಡ್ಕೊಂಡಂತ, ಅವರು ಬಹುಶಃ ಖರೀದಿ ಮಾಡಿ ತಗೊಂಡ್ರು ಅಂತ ಕಾಣುತ್ತೆ. ಅಲ್ಲಿ ಒಂದು ಅಗ್ರಿಕಲ್ಚರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ರು ಆ ಕಾಲದಲ್ಲಿ, 1923ರ ನಂತರ. ಆವಾಗ ಆ ಭಾಗದಲ್ಲಿ ಈ ರಾಸಾಯನಿಕ ಗೊಬ್ಬರ ಹೊರದೇಶದಿಂದ ಆಮದು ಮಾಡಿ ಇಲ್ಲಿ ರೈತರಿಗೆ ಪರಿಚಯ ಮಾಡಿಕೊಡುವಂಥದ್ದು ಮತ್ತು ಆಧುನಿಕ ಉಪಕರಣಗಳನ್ನು ರೈತರಿಗೆ ಪರಿಚಯ ಮಾಡಿಕೊಡ್ತಕ್ಕಂಥ ಆಗಿನ ಕಾಲಕ್ಕೆ ಒಂದು ರೀತಿ ಅಗ್ರಿಕಲ್ಚರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಥರ ಇತ್ತು ಇದು. ಅದು ಮಹಾರಾಜರು ಏನೋ ಕಾರಣಕ್ಕೆ ಮಹಾರಾಜರೇ 1953ನೇ ಇಸ್ವಿಯಲ್ಲಿ 1953ನೇ ಇಸ್ವಿಯಲ್ಲಿ ಇದನ್ನು ನಮ್ಮ ತಾತ ಅಂದರೆ ಚೌಡೇಗೌಡ ಅಂತ ನಮ್ಮ ತಾತ ಅವರಿಗೆ ಲೀಸ್ಗೆ ಕೊಡ್ತಾರೆ. 10 ವರ್ಷದ ಅವಧಿಗೆ ಲೀಸ್ಗೆ ಕೊಟ್ಟಿದ್ದಾರೆ 1953ನೇ ಇಸ್ವಿಯಲ್ಲಿ. 1953ರಿಂದ ಇಲ್ಲಿವರೆಗೆ ನಾವು ಆ ಜಮೀನಿನಲ್ಲಿ ವ್ಯವಸಾಯ ಮಾಡ್ಕೊಂಡಿದ್ದೇವೆ, ಇವತ್ತಿಗೂ ವ್ಯವಸಾಯ ಮಾಡ್ತಾ ಇದ್ದೇವೆ ಈ ಜಮೀನಿನಲ್ಲಿ. 1953ರಲ್ಲಿ ಮಹಾರಾಜರು ಲೀಸ್ಗೆ ಕೊಟ್ಟಿದ್ದು 10 ವರ್ಷದ ಅವಧಿಗೆ. ಇದೊಂದು ಮಹಾರಾಜರ ಅಂದರೆ ಆ ಕಾಲಕ್ಕೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಟ್ರಸ್ಟ್ಗೆ ಸೇರಿದಂಥ ಜಮೀನಿದು. ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಟ್ರಸ್ಟ್ ಜಮೀನು. ಅವರ ಪರವಾಗಿ ಅಂದಿನ ರಾಜರ ಸೆಕ್ರೆಟರಿ ಒಬ್ಬರು ನಾರಾಯಣ ಸ್ವಾಮಿ ಅಂತ IAS ಆಫೀಸರ್, ICS IAS ಆಫೀಸರ್, ಅವರು ಇದನ್ನೆಲ್ಲ ವ್ಯವಹಾರ ನೋಡ್ಕೊಳ್ತಾ ಇದ್ರು. ಅವರ ಪ್ರೈವೇಟ್ ಸೆಕ್ರೆಟರಿ ಅವರು ಇದನ್ನು ಲೀಸ್ಗೆ ನಮ್ಮ ತಾತಾಗೆ ಕೊಟ್ಟಿದ್ದಾರೆ. ನಮ್ಮ ತಾತ ಹುಟ್ಟಿದ ಊರು ಈ ಗರುಡುಪಾಳ್ಯದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿದೆ, ಚೌಡದೇನಹಳ್ಳಿ ಅಂತ. ಅದಕ್ಕೆ ಹೊಂದ್ಕೊಂಡಿದ್ದರಿಂದ ನಮ್ಮ ತಾತ ಅವರು ಇದನ್ನು ನಮ್ಮ ಊರಿಗೆ, ನನ್ನ ಜಮೀನಿಗೆ ಹೊಂದ್ಕೊಂಡಿರೋ ಜಮೀನು ಅಂತೇಳಿ ರಾಜರಿಂದ ಲೀಸ್ಗೆ ತಗೊಂಡಿದ್ದಾರೆ 10 ವರ್ಷದ ಅವಧಿಗೆ. ಲೀಸ್ಗೆ ಕೊಟ್ಟರು. ಆಮೇಲೆ ರಾಜರದು ಏನು ಪರಿಸ್ಥಿತಿ ಆಯಿತೋ ಗೊತ್ತಿಲ್ಲ, ಇದನ್ನು ಮಾರಾಟಕ್ಕೆ ಇಟ್ಟರು. ಲೀಸ್ ಅವಧಿ ಮುಗಿಯೋದಕ್ಕೆ ಮೊದಲೇ ರಾಜಮನೆತನದವರು ಇದನ್ನು ಮಾರಾಟಕ್ಕೆ ಇಟ್ಟರು. ಮಾರಾಟದಲ್ಲಿ ನಮ್ಮ ತಾತನವರು ಸಮಯಕ್ಕೆ ದುಡ್ಡು ಕಟ್ಟಕ್ಕಾಗಲಿಲ್ಲ. ಹಬೀಬುಲ್ಲಾ ಖಾನ್ ಅನ್ನೋರಿಗೆ ಮಹಾರಾಜರು ಮಾರಾಟ ಮಾಡಿದರು. 1959ನೇ ಇಸ್ವಿಯಲ್ಲಿ ಮಾರಾಟ ಮಾಡಿದರು. ಅದರ ವಿರುದ್ಧವಾಗಿ ನಮ್ಮ ತಾತನವರು ಇಲ್ಲಿ ಕೋಲಾರದಲ್ಲಿ ಸ್ಪೆಷಲ್ DC ಇನಾಮ್ ಅಬಾಲಿಷನ್ ಅವ್ರ ಹತ್ರ ಕೇಸ್ ಹಾಕ್ಕೋತಾರೆ. ಇದು ನನಗೆ ಬರಬೇಕಾಗಿತ್ತು, ಮಹಾರಾಜರು ಅವ್ರಿಗೆ ಮಾರ್ಬಿಟ್ಟಿದ್ದಾರೆ ಅಂತ. ಆ ಸ್ಪೆಷಲ್ DC ಅವರು ಆದೇಶ ಮಾಡ್ತಾರೆ, ನಿಮಗೆ ಖರೀದಿ ಮಾಡೋದಕ್ಕೆ ಸಮಯ ಕೊಟ್ಟಿದ್ರು, ನೀವು ಖರೀದಿ ಮಾಡಿಲ್ಲ, ಹಂಗಾಗಿ ರಾಜರು ಅವರಿಗೆ ಮಾರಾಟ ಮಾಡಿದ್ದಾರೆ. ಹಬೀಬುಲ್ಲಾ ಖಾನ್ ಅನ್ನುವಂಥವರು ಇದರ ಆಕ್ಯುಪೆಂಟ್, ಮಾಲೀಕರು ಅಂತೇಳಿ ಸ್ಪೆಷಲ್ DC ಅವತ್ತು ಆರ್ಡರ್ ಮಾಡಿದ್ದಾರೆ. ಇದು ಏನು ಊರು ಅಂತ ಹೇಳಿದ್ರೆ ಮಾನ್ಯ ಅಧ್ಯಕ್ಷರೇ, ಗರುಡುಪಾಳ್ಯ ಅನ್ನೋದು ಇದು ಸ್ಪೆಷಲ್ DC ಆರ್ಡ್ರಲ್ಲಿ ಇರೋದು.
Garudupalya village is a one-man holding. ಒನ್-ಮ್ಯಾನ್ ಹೋಲ್ಡಿಂಗ್ ಅಂದ್ರೆ ಇಡೀ ಊರು ಒಬ್ಬ ವ್ಯಕ್ತಿಯ ಮಾಲೀಕತ್ವದ್ದು ಅಂತ ಬರೀತಾರೆ, ಸ್ಪೆಷಲ್ ಡಿ ಸಿ ಬರೆದಿರೋದು. ಒನ್-ಮ್ಯಾನ್ ಹೋಲ್ಡಿಂಗ್. ಮತ್ತು ಇದು ಬೇಚರಾಕ್ ಗ್ರಾಮ. ಬೇಚರಾಕ್ ಅಂತ ಹೇಳಿದ್ರೆ, ಚರಾಕ್ ಅಂದ್ರೆ ಚಿರಾಗ, ಚಿರಾಗ ಅನ್ನೋ ಪದದಿಂದ ಬರ್ತದೆ. ಚಿರಾಗ್ ಅಂದ್ರೆ ಆತ್ಮ, ಅಂದ್ರೆ ಯಾರು ವಾಸ ಮಾಡದೇ ಇರುವಂತ ಗ್ರಾಮಕ್ಕೆ ಬೇಚರಾಕ್ ಅಂತಾರೆ. ಸೊ ಇದು ಬೇಚರಾಕ್ ಗ್ರಾಮ ಅಂತ ಅವರು ಆದೇಶದಲ್ಲಿ ಬರೆದಿದ್ದಾರೆ. This village is known as Srikanta Datta Narsimharaja Wadeyar Trust. The palace authorities enjoyed this village and lands were being cultivated through the agricultural department up to 1923. ಅಂತ ಹೇಳಿ, during 1953 the palace authorities leased out the entire village to one ಪಟೇಲ್ ಚೌಡೇಗೌಡ ಫಾರ್ ಎ ಪೀರಿಯಡ್ ಆಫ್ 10 years ಅಂತ ಹೇಳ್ತಾರೆ. ಅದಾದ್ಮೇಲೆ ಹಬೀಬುಲ್ಲಾ ಖಾನ್ ಅವ್ರಿಗೆ ಸೇಲ್ ಡೀಡ್ ನಂಬರ್ 4016/5859 ಪ್ರಕಾರ 17/1/1959 ಫಾರ್ ಎ ಸಮ್ ಆಫ್ 47,601 rupees ಇದು ಮಾರಾಟ ಆಗಿದೆ. ಆ ಕಾಲದಲ್ಲಿ ಮಾರಾಟ ಆಗಿರೋದನ್ನ ಕೊನೆಗೆ ಐ ಹಿಯರ್ ಬೈ ರಿಜಿಸ್ಟರ್ ಶ್ರೀ CM ಹಬೀಬುಲ್ಲಾ ಖಾನ್ ಆಸ್ ಎನ್ ಆಕ್ಯುಪೆಂಟ್ ಆಫ್ ದಿ ಎಂಟೈರ್ ವಿಲೇಜ್ ಅಂತ ಕರೀತಾರೆ. ಆಮೇಲೆ ಹಬೀಬುಲ್ಲಾ ಖಾನ್ ಅವರು ಪರವಾಗಿ ಕೋಲಾರ ಸ್ಪೆಷಲ್ ಡಿ ಸಿ ಅಲ್ಲಿ ಆರ್ಡರ್ ಆಗುತ್ತೆ. ಇದನ್ನ ಚಾಲೆಂಜ್ ಮಾಡಿ ಚೌಡೇಗೌಡರು ಮೈಸೂರು ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಕೇಸ್ ಹಾಕ್ತಾರೆ. ಇದನ್ನ ಚಾಲೆಂಜ್ ಮಾಡಿ ಮೈಸೂರು ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಕೇಸ್ ಹಾಕಿ, ಅಲ್ಲಿ ಆ ಮೈಸೂರು ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಅಗ್ರೀವ್ಡ್ ವಿತ್ ದಿಸ್ ಆರ್ಡರ್ ಶ್ರೀ ಚೌಡೇಗೌಡ ಪ್ರಿಫರ್ಡ್ ಅಪೀಲ್ ಬಿಫೋರ್ ಮೈಸೂರು ರೆವಿನ್ಯೂ ಟ್ರಿಬ್ಯುನಲ್ in appeal number 915/62IA on 7/1/1963. Both Chaudegowda and CH Habibullah Khan filed a compromise petition before the Mysore Revenue Appellate Tribunal, and accordingly the Mysore Revenue Appellate Tribunal passed orders on 7/1/1965 dismissing the appeal on terms of compromise. ಅಂದ್ರೆ ಚೌಡೇಗೌಡರು ಹಬೀಬುಲ್ಲಾ ಖಾನ್ ಅವರು ಕಾಂಪ್ರಮೈಸ್ ಆಗಿ ಅಲ್ಲಿಂದ ಇದು ಚೌಡೇಗೌಡರಿಗೆ ಬರುತ್ತೆ. ಆಸ್ ಎ ಕಾಂಪ್ರಮೈಸ್ ಇನ್ ಮೈಸೂರು ಅಪಿಲೇಟ್ ಟ್ರಿಬ್ಯುನಲ್ ಅಲ್ಲಿ ಕಾಂಪ್ರಮೈಸ್ ಆಗಿ ಮಾಲೀಕತ್ವ ಪಟೇಲ್ ಚೌಡೇಗೌಡರಿಗೆ ಬರುತ್ತೆ. ಅಂಡ್ ಪಟೇಲ್ ಚೌಡೇಗೌಡರು ನಮ್ಮ ತಾತ ಅವರು. ಆಮೇಲೆ ಅದು ಏನ್ ಸೇಲ್ ಡೀಡ್ ಆಗಿದೆ ಅಂತಾನು ನಾವು ತೆಗೆದು ನೋಡಿದ್ವಿ. ಸೇಲ್ ಡೀಡ್ ಅಲ್ಲಿ ಕೊಡ್ತೇವೆ, ಎಲ್ಲ ಡಾಕ್ಯುಮೆಂಟ್ ಕೊಡ್ತೇನೆ. ಈ ಸದನದಲ್ಲಿ ಓದಿದ ಮೇಲೆ ಟೇಬಲ್ಲು ಮಾಡ್ತೇನೆ. This indenture is made on the 16th day of January 1959 between the Secretary, Palace Trusts, on behalf of Yuvaraja Srikanta Datta Narsimharaja Wadeyar Trust, represented by Sri K. Narayanaswamy, IAS, Secretary to His Highness, the Maharaja of Mysore and Palace Trusts, and and Habibullah Khan, son of Inayat Khan. ಈ ಸೇಲ್ ಡೀಡ್ ಅಲ್ಲಿ ನಾವು ನೋಡಿದಾಗ ಅವರು ಸ್ಪಷ್ಟವಾಗಿ ಬರೀತಾರೆ, ಆಲ್ ದ ಪೀಸ್ ಅಂಡ್ ಪಾರ್ಸೆಲ್ ಆಫ್ 133 acres 13 guntas of dry, 18 acres 35 guntas of wet, 21 acres 21 guntas of garden, 82 acres and 20 guntas of uncultivated land, respectively measuring in all 256 acres 9 guntas of entire Garudupalya village, including the village site with all buildings thereon. ಅವುಗಳು ಕ್ರಯ ಆಗಿರುವಂತಹದ್ದು. ಇದು ಸೇಲ್ ಡೀಡ್ ನ ಕಾಪಿ. ಅರ್ಥ ಏನು ಅಂದ್ರೆ, ಈ ಊರ್ನ ಸಂಪೂರ್ಣ ಎಲ್ಲಾ ಸರ್ವೆ ನಂಬರ್,
256 ಎಕರೆನೂ ಕೂಡ ಮಹಾರಾಜರು ಸೇಲ್ ಮಾಡಿರುವಂತಹದ್ದು. ಅದರಲ್ಲಿ ಏನೇನು ಅಂತ ಬರೀತಾರೆ, 133 ಎಕರೆ ಡ್ರೈಲ್ಯಾಂಡು, 18 ಎಕರೆ ವೆಟ್ಲ್ಯಾಂಡು, 21 ಎಕರೆ ಗಾರ್ಡನ್ ಲ್ಯಾಂಡು, 82 acres 20 ಗುಂಟಾಸ್ ಆಫ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಅಂತ ಹೇಳಿದ್ರೆ ಅದರಲ್ಲಿ 2 ಕೆರೆ ಸೇರ್ಕೊಳ್ತದೆ, ವಿಲೇಜು ಊರು ಅನ್ನುವಂಥದ್ದು ಸೇರ್ಕೊಳ್ತದೆ, ಕಲ್ಲು ಗುಟ್ಟ ಇದೆ ಅದು ಸೇರ್ಕೊಳ್ತದೆ, ಅದನ್ನು ಅನ್ಕಲ್ಟಿವೇಟೆಡ್ ಲ್ಯಾಂಡ್. ಅದು ಅವೆಲ್ಲ ಸೇರಿ ಕ್ರಯ ಆಗಿರುವಂತಹದ್ದು ಸೇಲ್ ಡೀಡ್. ಆಲ್ ದ ಲ್ಯಾಂಡ್ಸ್ ಅಮೌಂಟಿಂಗ್ ಟು 256 acres ಮಹಾರಾಜರು ಇದು ಮಾರಾಟ ಮಾಡಿರುವಂತಹದ್ದು ಅಲ್ಲಿಂದ ನಮಗೆ ಬಂದಿದೆ. ಮಾನ್ಯ ಅಧ್ಯಕ್ಷರೇ, ಮೈಸೂರು ಮಹಾರಾಜರು ಮಾರಿರುವಂತಹ ಜಮೀನು ಇದು. ಅಲ್ಲಿ ಸೇಲ್ ಡೀಡ್ ಅಲ್ಲಿ ಕ್ಲಿಯರ್ ಆಗಿದೆ, ಆಲ್ ಲ್ಯಾಂಡ್ಸ್, ಡ್ರೈ ಲ್ಯಾಂಡ್, ವೆಟ್ಲ್ಯಾಂಡ್, ಗಾರ್ಡನ್ ಲ್ಯಾಂಡ್ ಪ್ಲಸ್ ಅನ್ಕಲ್ಟಿವೇಟೆಡ್ ಲ್ಯಾಂಡ್ ಇಷ್ಟೂ ಸೇರಿ ನಮಗೆ ಕ್ರಯ ಆಗಿರ್ತಕ್ಕಂಥದ್ದು ಅನ್ನೋದನ್ನ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಈಗ ಆರೋಪ ಮಾಡಿದ್ದಾರೆ ಇದು ಏನು ಕೆರೆ ಜಾಗ ಒತ್ತುವರಿ ಮಾಡಿದ್ದಾರೆ ಅಂತ. ಮಾನ್ಯ ಅಧ್ಯಕ್ಷರೇ, ಈ ನಮ್ಮ ಊರಿನಲ್ಲಿ ಈ 256 ಎಕರೆಯಲ್ಲಿ 2 ಕೆರೆಗಳು ಇದ್ದಾವೆ. 2 ಕೆರೆ ಇದೆ. ಗ್ರಾಮ ನಕಾಶೆ ನೋಡಿದ್ರೂ ಕೂಡ 2 ಕೆರೆ ಇದೆ. ಒಂದು ದೊಡ್ಡ ಕೆರೆ ಇದೆ, ಒಂದು ಚಿಕ್ಕ ಕೆರೆ ಇದೆ. ಇದೊಂದು 20-25 ಎಕರೆ ಇರಬೇಕು, ಇದೊಂದು 12 ಎಕರೆ ಇರಬೇಕು. ನೀವು ಈಗಲೂ ಕೂಡ ಗೂಗಲ್ ಮ್ಯಾಪ್ ತೆಗೆದು ನೋಡ್ಬೋದು, 2 ಕೆರೆ ಅಸ್ತಿತ್ವದಲ್ಲಿದ್ದಾವೆ. 2 ಕೆರೆ ಅಸ್ತಿತ್ವದಲ್ಲಿದ್ದಾವೆ. ಯಾರು ಬೇಕಾದರೂ ಮೆಷರ್ ಮಾಡ್ಬೋದು, ಈ ಕೆರೆಯಲ್ಲಿ 1 ಇಂಚು ಏನಾದರೂ ಒತ್ತುವರಿ ಮಾಡಿದ್ದೇವೋ ಆಗಿದೆಯಾ ಅಂತ ಯಾರು ಬೇಕಾದರೂ ಮೆಷರ್ ಮಾಡ್ಬೋದು. ಕಾಲುವೆಗಳಿದ್ದಾವೆ, ಕಾಲುವೆಗಳು ಒತ್ತುವರಿ ಆಗಿದೆಯಾ ಅಂತ ಯಾರು ಬೇಕಾದರೂ ಬಂದು ಮೆಷರ್ ಮಾಡ್ಬೋದು. ನಾನು ಇನ್ಫ್ಯಾಕ್ಟ್ ಇನ್ವೈಟ್ ಮಾಡ್ತೇನೆ, ಮಾನ್ಯ ಸಭಾಧ್ಯಕ್ಷರು ದೊಡ್ಡ ಮನಸ್ಸು ಮಾಡಿ ಅಪೋಸಿಷನ್ ಪಾರ್ಟಿಯವ್ರದ್ದು ಒಂದು ಟೀಮು ಮೀಡಿಯಾದವ್ರ ಜೊತೆಗೆ ಅಲ್ಲಿ ವಿಸಿಟ್ ಮಾಡಿಸ್ಲಿಕ್ಕೆ ತಾವು ಅರೇಂಜ್ ಮಾಡಿದರೆ ನಾನು ಸ್ಥಳೀಯ ಕಂದಾಯ ಅಧಿಕಾರಿಗಳಿಗೆ ಹೇಳಿ ಅವ್ರನ್ನ ಜೊತೆಗೆ ಹೋಗಿ ಪ್ರತಿಯೊಂದು ಇಂಚು ಕೂಡ ದಾಖಲೆಗಳನ್ನು ತೆಗೆಸಿ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ನಾನು